ಹೆಲೋ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೆಲೆಬ್ರೇಟ್ ಲೈಫ್ ಗುರು. ನಾವಿವತ್ತು ಗೋವಿಂದರಾಜ್ ಅನ್ನುವವರ ಜೀವನ ಮತ್ತು ಅವರ ವೃತ್ತಿಯ ಬಗ್ಗೆ ತಿಳ್ಕೊಳ್ಳೋಣ, ಸಂಭ್ರಮಿಸೋಣ. ಅವರ ಅನುಭವದ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಂತಹ ಕ್ಷಣಗಳು. ಲೆಟ್ಸ್ ಗಾನ್. ನಮಸ್ಕಾರ ತಾತ. ನಮಸ್ಕಾರ. ನೀವ್ ಯಾವ ಊರವರು? ಬೆಂಗಳೂರೇನಾ? ಅಂದ್ರೆ ಪ್ರಾಪರ್ ಆಗಿ ಬೆಂಗಳೂರೇನಾ? ಬೇರೆ ಪ್ಲೇಸ್ ಆತರ ಯಾವ್ದು ಇಲ್ಲ? ಎಷ್ಟು ವರ್ಷ ಆಯ್ತು ನೀವ್ ಈ ವ್ಯಾಪಾರ ಶುರು ಮಾಡಿ? ನಾ ವ್ಯಾಪಾರ ಶುರು ಮಾಡಿ 15 ವರ್ಷದ ಮುಂಚೆಯಿಂದ ಮತ್ತೆ ಚಿಕ್ಕ ಹುಡುಗಿನ 15 ವರ್ಷದಿಂದ ಮತ್ತೆ 15 ವರ್ಷದಿಂದ ಮಾಡ್ತಾ ಇದ್ದೀರಾ? ನಮ್ಗೆ ಹತ್ತತ್ರ 50 ವರ್ಷ ಆಗಿತ್ತು ವ್ಯಾಪಾರಕ್ಕೆ. ಹೌದಾ? ಓದು ವಿದ್ಯಾಭ್ಯಾಸ ಎಲ್ಲ ಏನಿಲ್ಲ, ಏನು ಓದಿಲ್ಲ. ಓಕೆ. ಮನೇಲೆಲ್ಲ ಹೇಗಿದ್ದಾರೆ? ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರಾ? ಸೊ ನೀವು ಒಬ್ರೇ ನಡೆಸ್ತಾ ಇದ್ದೀರಾ ಇಲ್ಲ ಯಾರಾದ್ರೂ ಸಹಾಯ ಮಾಡ್ತಾರಾ? ಇಲ್ಲ, ನಾವು ಒಬ್ಬರೇ ನಡೆಸ್ತಾ ಇದ್ದೀವಿ. ಒಬ್ರೇ ನಡೆಸ್ತಾ ಇರೋದಾ? ಯಾವ ತರ ನಡೆಸ್ತೀರಾ? ಅಂದ್ರೆ ಎಷ್ಟ್ ಗಂಟೆಗೆ ಶುರು ಮಾಡ್ತೀರಾ, ಎಷ್ಟ್ ಗಂಟೆ ಮುಗಿಸ್ತೀರಾ ಕೆಲ್ಸನ? ನಾವು ಬೆಳಿಗ್ಗೆ 9 ಗಂಟೆಯಿಂದ ಸಾಯಂಕಾಲ 9 ಗಂಟೆವರೆಗೂ. ನೀವು ಬೆಂಗಳೂರಲ್ಲೇ ಇದ್ದೀರಾ ಅಂತ ಹೇಳ್ತಾ ಇದ್ದೀರಾ, ನಿಮ್ ಫ್ಯಾಮಿಲಿ ಬಗ್ಗೆ ಹೇಳಿ. ನೀವ್ ಎಷ್ಟ್ ಜನ ಇದ್ದೀರಾ? ಮೂರ್ ಜನ ಮಕ್ಳು ಇದಾರೆ, ಇದ್ದಾರೆ. ಅವ್ರನ್ನ ಏನ್ ಮಾಡ್ತಿದ್ದಾರೆ? ಮನೇಲಿ ನನ್ನ ಹೆಂಗಸರು ಮನೇಲಿ ಅವ್ರೆ. ನಮ್ಗೂ ಸ್ವಲ್ಪ ಸಪೋರ್ಟ್ ಮಾಡ್ತಾರೆ. ಮಕ್ಕಳೆಲ್ಲ ಓದಿದಾರ? ಮಕ್ಕಳೆಲ್ಲ ಒಬ್ಬ ಆಟೋ ಓಡಿಸ್ತಾನೆ, ಒಬ್ಬ ಆಫೀಸ್ ಹೋಗ್ತಾನೆ, ಒಬ್ಬ ಮಂಗಳು ಮದುವೆ ಮಾಡಿದ್ವಿ, ಅವರು ಊರಿಗಿದ್ದಾರೆ. ಸೊ ಈ ತರ ಇಷ್ಟ ತುಂಬಾ ವರ್ಷದಿಂದ ಮಾಡ್ತಾ ಇದೀನಿ ಅಂತ ಹೇಳ್ತಾ ಇದ್ದೀರಾ. ಸೊ ಈ ಕೆಲ್ಸದಿಂದ ನಿಮ್ಗೆ ಯಾವ ತರ ಖುಷಿ ಸಿಗ್ತಾ ಇದೆ, ಅಥವಾ ಏನಾದ್ರು ಕಷ್ಟಗಳು ಫೇಸ್ ಮಾಡ್ತಾ ಇದೀರಾ? ಮಾಮೂಲಿ ವ್ಯಾಪಾರದಲ್ಲಿ ಸೋಲುಗಳು ಇದ್ದೇ ಇರ್ತದೆ. ಹೌದು. ಲಾಸ್ ಆಗುತ್ತೆ, ಲಾಭ ಬರುತ್ತೆ, ಅವೆಲ್ಲ ಇದೈತೆ. ಅವೆಲ್ಲ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಹೌದಾ? ಅದಾದ್ಮೇಲೆ ನೀವೇನಾದ್ರೂ ಸೊಸೈಟಿಗೆ ಹೇಳ್ಬೇಕು ಅಂತಂದ್ರೆ, ಸಮಾಜಕ್ಕೆ ಏನಾದ್ರು ಸಂದೇಶ ಕೊಡ್ಬೇಕು ಅಂತಂದ್ರೆ ಏನ್ ಹೇಳ್ತೀರಾ? ಏನ್ ಹೇಳೋಣ, ಎಲ್ಲಾರು ಕಷ್ಟ ಬಿದ್ರೇನೆ ಮನೇಲಿ ಜೀವನ ನಡೆಸೋದು. ಹೌದು. ಇಲ್ಲಾಂದ್ರೆ ಕುತ್ಕೊಂಡ್ರೆ ಬೆಂಗಳೂರು ನಡೆಯಲ್ಲ. ನಿಜ. ಹೋಗ್ತಾ ಇರ್ಬೇಕು. ಯಾವಾಗ ನಿಂತೋಗುತ್ತೆ ಅಂದ್ರೆ ನಮ್ ಜೀವನ ನಿಂತೋಗುತ್ತೆ. ಹೌದು, ನಿಜ ನಿಜ. ಹೌದು. ಪ್ರತಿಯೊಬ್ರು ಮಾಡ್ಬೇಕಾಗಿರೋದು. ಸೋಂಬೇರಿ ರೀತಿ ಮಾಡಕ್ ಆಗಲ್ಲ. ಕಷ್ಟ ಬೀಳ್ಬೇಕು, ದೇವ್ರು ಕೊಡೋದು ಅಲ್ಲಿ ಕಾಲ ಕಳ್ಕೊಂಡು ಹೋಗ್ಬೇಕು. ಮಕ್ಳು ಹೇಳಲ್ವಾ ನಿಮ್ಗೆ ಮನೇಲೆ ಇರಿ, ಯಾಕೆ ಕೆಲ್ಸ ಮಾಡ್ತೀರಾ ಅಂತ? ಹೇಳ್ತಾರೆ. ನಾವು ಕೈ ಕಾಲು ಗಟ್ಟಿ ಇರೋವರೆಗೂ ನಮ್ ದುಡಿಯೋಣ ಅಂತ ದುಡಿತಾ ಇದ್ವಿ. ಹೌದು. ಹಣ್ಣುಗಳು ಬಿಸಿಲಿಗೆಲ್ಲ ತಡಿಯಲ್ಲ. ಅದು ಸಮ್ಮರ್ ಅಲ್ವಾ? ಸಮ್ಮರ್ ಟೈಮ್ ಅಲ್ಲಿ ಜಾಸ್ತಿ ಇರುತ್ತೆ. ಎಲ್ಲ ಇದ್ದೇ ಇರ್ತದೆ. ಹಣ್ಣಾದ್ಮೇಲೆ ಎಲ್ಲಾ ಡ್ಯಾಮೇಜ್ ಕೊಳ್ತಾ ಇರೋದು ಎಲ್ಲ ಬಂದೇ. ಹೌದು, ನಿಜ. ಸೊ ಕೊನೆಯದಾಗಿ ನೀವು ಗವರ್ನಮೆಂಟ್ ಪಾಲಿಟಿಕ್ಸ್ ಗೆ ಏನ್ ಹೇಳಕ್ ಇಷ್ಟ ಪಡ್ತೀರಾ? ನಿಮ್ ಮನ್ಸಲ್ಲಿ ಏನಿದ್ರು ಹೇಳ್ಕೊಡಿ, ಯಾಕಂದ್ರೆ ಅಟ್ಲೀಸ್ಟ್ ನಿಮ್ ಕೂಗು ಅವ್ರಿಗೆ ಮುಟ್ಟಬಹುದೇನೋ. ಏನಾದ್ರೂ ಸಮಾಜದಲ್ಲಿ ಬದಲಾವಣೆ ಆಗ್ಬೇಕು ಅಂತಿದ್ರೆ, ಇನ್ನು ಗವರ್ನಮೆಂಟ್ ಇದು ಮಾಡ್ತಾ ಇಲ್ಲ ಕೆಲ್ಸ ಅಂತಿದ್ರೆ, ಅವ್ರ ಕೈ ಬದಲಾಸಕ್ ಆಗಲ್ಲ. ಅವ್ರದ್ದು ಎಷ್ಟೋ ಪ್ರಾಬ್ಲಮ್ ಇರ್ತವೆ. ನಮ್ದು ಹ್ಞೂ ಅಂತಾರೆ, ಆಮೇಲೆ ನಿಲ್ಸ್ಬಿಡ್ತಾರೆ. ನಮ್ ಕಷ್ಟ ಲಾಸ್ಟ್ ವರ್ಗು ದುಡಿಬೇಕು, ಕಾಲ ಕಳ್ಕೊಂಡು ಒಂದ್ ದಿವಸ ಇದಾಗ್ಬೇಕು. ಅವ್ರ್ ಮಾಡ್ತಾರೆ, ಇವ್ರು ಮಾಡ್ತಾರೆ, ಏನಿಲ್ಲ. ಹೌದು, ನಿಜ. ಅವ್ರೇನ್ ಮಾಡೋಂಗಿಲ್ಲ. ನಿಮ್ ಲೈಫ್ ಬಗ್ಗೆ ಮತ್ತೆ ನೀವ್ ಮಾಡ್ತಿರೋ ಕೆಲ್ಸದ ಬಗ್ಗೆ ನಮ್ಗೆ ಹೇಳಿದ್ಕೆ ತುಂಬಾ ಧನ್ಯವಾದಗಳು. ಹಿಂಗೆ ನಕ್ಕೊಂಡಿರಿ ಯಾವಾಗ್ಲೂ ಖುಷಿಯಲ್ಲಿ. ನಾವು ಕಷ್ಟ ಆಗ್ಲಿ ಸುಖ ಆಗ್ಲಿ ನಕ್ಕೊಂಡೇ ಇರ್ತೀವಿ. ಹೌದು, ನಿಜ. ಅದು ಎಷ್ಟೋ ಕಷ್ಟಗಳು ಬರ್ತವೆ, ಆದ್ರೂ ನಗಿತಾ ಜೀವನ ಮಾಡ್ಕೊಂಡು ಹೋಗ್ಬೇಕು. ಅದೇ ಅಂತ ಕಷ್ಟ ಬಿಡಕ್ ಆಗಲ್ಲ, ಇಲ್ಲಾಂದ್ರೆ ಖುಷಿ ಬಿಡಕ್ ಆಗಲ್ಲ. ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ನಿಜ ನಿಜ. ನಿಮ್ ಜೊತೆ ಮಾತಾಡಿ ನಮ್ಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್.